ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇವತ್ತು ಆಂಜನೇಯ ಸಂಕಲ್ಪ ಪೂಜೆ ಮಾಡಬೇಕು ಅಂತ ಬೇಗ ಎಲ್ಲ ಕೆಲಸ ಮಾಡಿಕೊಂಡೆ. ಫಸ್ಟು ಮನೆ ದೇವ್ರದ್ದೇ ಪೂಜೆ, ಆಮೇಲೆ ರಾಯರ ಪೂಜೆ ಎಲ್ಲ ಮಾಡಿಕೊಂಡು ಆಂಜನೇಯನ ಫೋಟೋ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ. ಈ ಪೂಜೆ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ಯಾವುದೇ ರೀತಿ ಕಷ್ಟದ ಕೆಲಸ ಆಗಲಿ ಈಸಿಯಾಗಿ ಆಗೋಗ್ಬಿಡುತ್ತೆ. ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ಯಾವ ದೇವರಾದರೂ ನಮಗೆ ವರ ಕೊಡ್ತಾರೆ ಅಲ್ವಾ. ಸೊ ಹಾಗಾಗಿ ಇದನ್ನು ನಾನು ಪೂಜೆ ಮಾಡಿದೆ. ಯಾಕಂದರೆ ಈ ಪೂಜೆದ ಫಲ ನಮ್ಮಣ್ಣ ಅನುಭವಿಸಿದ್ದಾರೆ. ಅವ್ರಿಗೆ ಆಗಿದೆ, ಕೆಲಸಗಳೆಲ್ಲ ಆಗ್ತಾ ಇದ್ದಾವೆ. ಹಾಗಾಗಿ ನನಗೂ ಹೇಳಿದರು ಈ ಪೂಜೆ ಮಾಡು, ತುಂಬ ಒಳ್ಳೆಯದಾಗುತ್ತೆ ಅಂತ. ನಾನು ನೋಡ್ತಾ ಇದ್ದೆ, ನಾನು ಪೂಜೆ ಮಾಡಬೇಕು ಅನ್ನೋ ಆಸೆ ಇತ್ತು. ಆದರೆ ಯಾವ ಥರ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಮ್ಮಣ್ಣ ಹೇಳಿಕೊಟ್ರು. ಎಲ್ಲನೂ ಮಾಡಿಕೊಂಡು ತಿಳ್ಕೊಂಡು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮಂಗಳವಾರ ಮಾಡಬೇಕು ಈ ಪೂಜೆನ. ಸಂಕಲ್ಪ ಮಾಡ್ಕೊಳ್ಳೋರು 11 ದಿನ, 5 ದಿನ, 21 ದಿನ ಸಂಕಲ್ಪ ಮಾಡ್ಕೋತಾರೆ. ಅಷ್ಟರೊಳಗೆ ಸಂಕಲ್ಪ ಮುಗಿಯೋಷ್ಟರೊಳಗೆ ಕೆಲಸ ಆಗೋದು ಬೇಗ ಆಗ್ಬಿಡುತ್ತೆ ಅನ್ನೋ ನಂಬಿಕೆ. ತುಂಬ ಪವರ್ಫುಲ್ ಪೂಜೆ ಇದು. ನಿಜ ನನಗೆ ತುಂಬ ಖುಷಿಯಾಯಿತು. ಇವತ್ತು ಪೂಜಾನು ಮಾಡಿಕೊಂಡೆ ನೀಟಾಗಿ ನೆಮ್ಮದಿಯಿಂದ. ಪೂಜೆ ಎಲ್ಲ ಮಾಡಿಕೊಂಡು ನಮ್ಮ ಸಂಕಲ್ಪ ಏನಿದೆ ಒಂದು ಗ್ಲಾಸಲ್ಲಿ ನೀರಿಟ್ಬಿಟ್ಟು ನಮ್ಮ ಸಂಕಲ್ಪ ಏನಿದೆ ಅದನ್ನ ನಾವು ಹೇಳ್ಕೋಬೇಕು ಆಂಜನೇಯನ ಮುಂದೆ. ಫಸ್ಟು ಗಣೇಶನ ಪೂಜೆ ಮಾಡಿಕೊಂಡು ಆಮೇಲೆ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಕುಲದೇವರು ಗುರುಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಆಂಜನೇಯಂಗೆ ನಾವು ನೀರಿಟ್ಟಿರ್ತೀವಲ್ಲ ಅದ್ರ ಮೇಲೆ ಕೈ ಇಟ್ಟು ಎಲ್ಲ ಸಂಕಲ್ಪ ಮಾಡ್ಕೋಬೇಕು. ಅಂದರೆ ನಮ್ಮ ಜೀವನದಲ್ಲಿ ನಾವೇನು ಅಂದ್ಕೊಂಡಿದ್ದೀವಿ ಅದು ಆಗಬೇಕು. ಯಾವುದಾದ್ರೂ ಒಂದು ಅಂದ್ಕೋಬೇಕು, ಖಂಡಿತ ಆಗೇ ಆಗುತ್ತೆ. ಸಂಕಲ್ಪ ಎಲ್ಲ ನೀಟಾಗಿ ಮಾಡಿಕೊಂಡು ಹೇಳ್ಕೋಬೇಕು ನಮ್ಮದೇನು ಕಷ್ಟ ಇದೆ, ಈ ಥರ ಇದೆ ನಮ್ಮದು ಬಜರಂಗಿ, ನಮ್ಮದೆಲ್ಲ ಕೆಲಸ ಸಕ್ಸಸ್ ಆಗೋ ಥರ ಮಾಡು, ದಾರಿ ಮಾಡಿಕೊಡು, ಒಳ್ಳೆಯದಾಗಲಿ, ಬೇಗ ಕೆಲಸ ಆಗಲಿ, ಯಾವುದೇ ಅಡೆತಡೆ ಆಗದೆ ಕೆಲಸ ಬೇಗ ಆಗಲಿ ಅಂತ ಸಂಕಲ್ಪ ಮಾಡಿಕೊಂಡು ನಾವು ಪೂಜೆ ಮಾಡಿದರೆ ಖಂಡಿತ ಪೂಜೆಗೆ ಫಲ ಸಿಕ್ಕೇ ಸಿಗುತ್ತೆ. ಶ್ರದ್ಧೆ ಭಕ್ತಿಯಿಂದ ಖಂಡಿತ ಪೂಜೆ ಮಾಡಿದರೆ ಹಾಗೇ ಆಗುತ್ತೆ. ನಾನು ಬೇಗ ಎದ್ದು ಬೆಳಗ್ಗೆ 6 ಗಂಟೆ 6:30 ಅನ್ನೋದ್ರೊಳಗೆ ಎಲ್ಲ ಪೂಜೆ ಮುಗಿಸ್ಕೊಂಡೆ. ಸಂಕಲ್ಪ ಮಾಡಿಕೊಂಡು ಸಂಕಲ್ಪ ಎಲ್ಲ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿ ಸಂಕಲ್ಪ ಮಾಡಿಕೊಂಡು ಹನುಮಾನ್ ಚಾಲೀಸ್ ಹೇಳಬೇಕು. 11 ಸಾರಿ ಹನುಮಾನ್ ಚಾಲೀಸ್ ಹೇಳ್ಕೋಬೇಕು. ಹನುಮಾನ್ ಚಾಲೀಸ್ ಎಲ್ಲ ಆದಾದಮೇಲೆ ಒಬ್ಬೊಬ್ಬರ ಶಕ್ತಿ ಇಡೋರು ನೈವೇದ್ಯ ಇಡ್ತಾರೆ. ನಾನೇನು ಇಡಲಿಲ್ಲ. ಆಂಜನೇಯಂಗೆ ಕೇಸರಿ ಹೂವು, ಆಮೇಲೆ ಜಾಂಗೀರ್ ಅಂತೆಲ್ಲ ಸಿಗುತ್ತೆ ಬೇಕ್ರಿಯಲ್ಲಿ. ಅದು ಆಂಜನೇಯಂಗೆ ತುಂಬ ಇಷ್ಟ. ಅದನ್ನು ಇಟ್ಟು ಸಂಕಲ್ಪ ಮಾಡ್ಕೊಂಡವರು, ಪೂಜೆ ಮಾಡ್ಕೊಂಡವರು ಮಾಡ್ಕೋತಾರೆ. ತುಂಬ ಪವರ್ಫುಲ್ಲು. ಕೆಲಸ ಆದಷ್ಟು ಬೇಗ ಆಗೇ ಆಗುತ್ತೆ. ಒಂದ್ಸರಿ ನೀವು ಮಾಡಿ. 21 ದಿನ, 11 ದಿನ, 5 ದಿನ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಅನುಭವ ಆಗೇ ಆಗುತ್ತೆ. ಪೂಜೆ ಅಂದರೆ ತುಂಬ ಚೆನ್ನಾಗಾಯಿತು. ಯಾವುದೇ ರೀತಿ ಗೊಂದಲ ಕಿರಿಕಿರಿ ಆಗದೆ ತುಂಬ ಚೆನ್ನಾಗಾಯಿತು ಪೂಜೆ. ಒಂದ್ಸರಿ ನೀವು ಮಾಡಿ. ತುಂಬ ಸುಲಭ. ಮಂಗಳವಾರ ಪೂಜೆ ಮಾಡಬೇಕು. ಬೆಳಗಿನ ಜಾವ ಆದರೂ ಮಾಡಿ, ಬೆಳಗ್ಗೆ ಆಗಲ್ಲ ಅಂದರೆ ಸಂಜೆ ಆದರೂ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಆರಾಮಾಗಿ ಪೂಜೆ ಮಾಡ್ಕೋಬೋದು. ತುಂಬ ಈಸಿ ಪೂಜೆ ಮಾಡೋದು. ಹನುಮಾನ್ ಚಾಲೀಸು 11 ಸಾರಿ ಹೇಳ್ಕೋಬೇಕು. ಹೇಳೋರು ಬುಕ್ಕನ್ನು ಓದ್ತಾರೆ. ನನಗೆ ಹನುಮಾನ್ ಚಾಲೀಸು ಬರುತ್ತೆ. ಸೊ ಹಾಗಾಗಿ ನಾನು 11 ಸಾರಿ ಅದೇ ಹನುಮಾನ್ ಚಾಲೀಸೆ ಪಠನೆ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡೆ. ಇವತ್ತು ತುಂಬ ಖುಷಿ ಆಯಿತು. ಏನೋ ಒಂಥರ ಎನರ್ಜಿ ಬೂಸ್ಟರ್ ಆಯಿತು. ತುಂಬ ಖುಷಿಯಾಯಿತು. ನಿಧಾನವಾಗಿ ಪೂಜೆ ಮಾಡಿಕೊಂಡೆ, ನಿಧಾನವಾಗಿ ಹೇಳಿಕೊಂಡೆ, ನಿಧಾನವಾಗಿ ನನ್ನ ಕಷ್ಟಗಳನ್ನೆಲ್ಲ ಬಜರಂಗಿ ಮುಂದೆ ಹೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಆರಾಮಾಗಿ ಮನಸ್ಸು ತೃಪ್ತಿಯಿಂದ ಪೂಜೆ ಮಾಡಿಕೊಂಡೆ. ತುಂಬ ಖುಷಿಯಾಯಿತು. ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಅದು ಎಂಥದ್ದೇ ಕೆಲಸ ಇರಲಿ, ಅದು ಎಂಥದ್ದೇ ನಿಂತೋಗಿರೋ ಕೆಲಸ ಇರಲಿ, ಖಂಡಿತವಾಗ್ಲೂ ಈ ಪೂಜೆ ಮಾಡೋದ್ರಿಂದ ಅದಕ್ಕೊಂದು ದಾರಿ ಸಿಕ್ಕೇ ಸಿಗುತ್ತೆ. ನಮ್ಮ ಬಜರಂಗ ಬಲಿ ಅದಕ್ಕೊಂದು ದಾರಿ ಮಾಡಿಕೊಡ್ತಾರೆ. ದುಡ್ಡಿನ ವಿಚಾರ ಆಯಿತು, ಕೋರ್ಟ್ ಕೆಲಸ ಆಯಿತು, ಆಮೇಲೆ ಸಂಸಾರದ ವಿಚಾರ ಆಯಿತು, ಯಾವುದೇ ವಿಚಾರ ಆಗಲಿ ಜೀವನದಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಈ ಪೂಜೆ ಒಂದ್ಸರಿ ಮಾಡಿ. ತುಂಬ ಕಷ್ಟ ಅನ್ನೋರು ಈ ಪೂಜೆ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಬಜರಂಗಿ ನಮಗೊಂದೊಳ್ಳೆ ದಾರಿ ತೋರಿಸ್ತಾರೆ. ಒಂದೊಳ್ಳೆ ಆಶೀರ್ವಾದದೊಂದಿಗೆ ಹೊಸ ಜೀವನ ಕೊಡ್ತಾರೆ. ಒಂದು ಸ್ಪಿರಿಟ್ ಬರುತ್ತೆ. ನಾವು ಮಾಡ್ಬೋದು, ನಾನು ಈ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ಬರುತ್ತೆ. ನಂಬಿಕೆನೇ ಕಳೆದೋಗಿರೋರು ಈ ಪೂಜೆಯನ್ನು ಮಾಡ್ಕೊತಾ ಹೋದರೆ ಖಂಡಿತವಾಗ್ಲೂ ಆ ಕೆಲಸದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ತುಂಬ ಹೆಲ್ಪ್ ಆಗುತ್ತೆ. ಈ ಪೂಜೆನ ಒಂದ್ಸರಿ ಟ್ರೈ ಮಾಡಿ. ನಾನು
ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಮಾಡೋಕ್ಕಾಗಿರಲಿಲ್ಲ. ಇವತ್ತಿಂದ ಈ ಪೂಜೆ ಮಾಡಿದ್ದೀನಿ ಸಂಕಲ್ಪ ಮಾಡಿಕೊಂಡು. ನನ್ನ ಸಮಸ್ಯೆ ಏನಿದೆ ಅದನ್ನೆಲ್ಲ ಹೇಳಿಕೊಂಡು ಪೂಜೆ ಮಾಡಿದೆ. ಆಮೇಲೆ ಸಂಕಲ್ಪ ಮಾಡಿರ್ತೀವಲ್ವ, ಆ ನೀರನ್ನ ನಾವು ಮನೆಯವರೆಲ್ಲರಿಗೂ ಕೊಟ್ಟು ನಾವು ಕುಡಿಬೇಕು. ಅದನ್ನ ಅಲ್ಲೇ ಇಡಬಾರ್ದು. ಪೂಜೆ ಎಲ್ಲ ಆದಮೇಲೆ ನಾವು ದೇವ್ರ ಮನೆಯಿಂದ ಅವ್ರ ಪೂಜೆ ಎಲ್ಲ ಆದಮೇಲೆ ಎದ್ದು ಹೊರಗಡೆ ಬರ್ತೀವಲ್ವ, ಅವಾಗ ಆ ನೀರನ್ನ ಎಲ್ಲರಿಗೂ ಕೊಡಬೇಕು. ನಾವು ಸ್ವಲ್ಪ ಕುಡಿದು ಮನೆಯವ್ರಿಗೂ ಕೊಟ್ಟು ನೀರನ್ನ ಖಾಲಿ ಮಾಡಬೇಕು. ಯಾಕಂದರೆ ವೇಸ್ಟ್ ಮಾಡಬಾರ್ದು. ಸಂಕಲ್ಪ ಮಾಡ್ಕೊಂಡಿರ್ತೀವಲ್ವ, ಸೊ ಹಾಗಾಗಿ ನೀರನ್ನ ನಾವು ಕುಡಿದು ಮನೆಯವ್ರಿಗೆಲ್ಲರಿಗೂ ಕುಡಿಸಿ ನಂಬಿಕೆಯಿಂದ ಪೂಜೆ ಮಾಡಿದರೆ ಖಂಡಿತವಾಗ್ಲೂ ಫಲ ಸಿಕ್ಕೇ ಸಿಗುತ್ತೆ. ಇದೇನಪ್ಪ ಇವರು ಹೇಳಿದ್ದೇ ಹೇಳ್ತಾರೆ ಅಂತ ಅಂದ್ಕೋಬೇಡಿ. ಇದು ನನ್ನ ಫಸ್ಟು ವಿಡಿಯೋ, ಹಾಗಾಗಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಪೂಜೆ ಮಾಡಿ ಒಳ್ಳೆ ರೀತಿಲಿ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆದರೆ ನಮ್ಮ ಪ್ರಯತ್ನ ಒಳ್ಳೆಯ ರೀತಿಲಿ ಇರಬೇಕು. ನಮ್ಮ ಪ್ರಯತ್ನ ಒಳ್ಳೆಯ ರೀತಿಲಿದ್ದರೆ ಖಂಡಿತವಾಗ್ಲೂ ಕೊಡ ಶಿವ ಬಡವ ಅಲ್ಲ ಅನ್ನೋ ಹಾಗೆ ನಮ್ಮ ಬಜರಂಗ ಬಲಿ ಯಾವುದಾದ್ರೂ ರೂಪದಲ್ಲಿ ನಮಗೆ ದಾರಿ ತೋರಿಸ್ತಾರೆ ಅನ್ನೋ ನಂಬಿಕೆ. ಎಷ್ಟೇ ಹಳೆಯ ಕೆಲಸ ನಿಗಿರಲಿ ಹಾಗೇ ಆಗುತ್ತೆ. ಹೋಪ್ ಇಟ್ಕೊಂಡು ಪೂಜೆ ಮಾಡಿ, ನಂಬಿಕೆ ಇಟ್ಕೊಂಡು ಪೂಜೆ ಮಾಡಿದರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ಹೊತ್ತು ಕೂತಿದ್ರೆ, ಅವರು ವಿಡಿಯೋ ಆನ್ ಮಾಡ್ಕೊಂಡಿದ್ರೆ ನಮ್ಮ ಬಜರಂಗಿ ಯಾವ ಥರ ಹೂ ಪ್ರಸಾದ ಕೊಡ್ತಾರೆ ಅನ್ನೋ ವಿಡಿಯೋ ಮಾಡ್ಕೋಬೋದಾಗಿತ್ತು. ಆದರೆ ನಾನು ಪೂಜೆ ಎಲ್ಲ ಮುಗೀತು, ಮಗಳು ಸ್ಕೂಲಿಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ನಾನು ಬೇಗ ಹೊರಗಡೆ ಬಂದೆ. ಅಷ್ಟರಲ್ಲಿ ನಮ್ಮ ಬಜರಂಗಿ ನನಗೆ ಹೂ ಪ್ರಸಾದ ಕೊಟ್ಟರು. ನಂಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ನಮ್ಮ ರಾಯರು ಹೂ ಪ್ರಸಾದ ಕೊಟ್ಟರು, ನಮ್ಮ ಬಜರಂಗಿನೂ ಹೂ ಪ್ರಸಾದ ಕೊಟ್ಟರು. ನಂಗೆ ತುಂಬ ಖುಷಿಯಾಗೋಯಿತು. ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಏನೋ ಒಂದು ನೆಮ್ಮದಿ, ನಾನು ಪೂಜೆ ಮಾಡಿದ್ದೆ, ಆಶೀರ್ವಾದ ಮಾಡಿದ್ರು ಅಲ್ಲ ಅನ್ನೋ ಖುಷಿ ಆಯಿತು ನನಗೆ ಇವತ್ತು. ವಿಡಿಯೋ ಮಾಡ್ಕೊಂಡಿದ್ದೀನಿ, ಆದರೆ ಹೂ ಬೀಳೋದು ನಾನು ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಹೂ ಬಿದ್ದಾದಮೇಲೆ ನೋಡಿದೆ ನಾನು. ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ದೀನಿ, ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಹೂ ಪ್ರಸಾದ ಕೊಟ್ಟರು ಅನಿಸುತ್ತೆ. ನಾನು ನೋಡೋಕ್ಕಾಗಲಿಲ್ಲ ಅಷ್ಟೇ. ಆಶೀರ್ವಾದ ಮಾಡಿದರು. ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ನಮ್ಮ ಜೊತೆ ನಾನು ಮಾಡಿರೋ ಪ್ರೇಯರು, ನಾನು ಹೇಳ್ಕೊಂಡಿರೋ ಕಷ್ಟ ನಮ್ಮ ಬಜರಂಗ ಬಲಿಗೆ ತಲುಪಿದೆ. ನಾನು ಮಾಡಿರೋ ಪೂಜೆ ಅವ್ರಿಗೆ ತಲುಪಿದೆ. ಆಶೀರ್ವಾದ ಮಾಡಿದರು, ನಾನಿದ್ದೀನಿ, ನಿನಗೊಂದೊಳ್ಳೆ ದಾರಿ ತೋರಿಸ್ತೀನಿ ಅಂತ ಆಶೀರ್ವಾದ ಮಾಡಿದರು ಅಂತ ಅಂದ್ಕೊಂಡಿದ್ದೀನಿ. ನಾನು ಇಷ್ಟು ಬೇಗ ಹೂ ಪ್ರಸಾದ ಕೊಡ್ತಾರೆ, ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಹೂ ಪ್ರಸಾದ ಕೊಟ್ಟಿರೋದು ನೋಡಿ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ನೋಡಿ, ಹಾಕಿರ್ತೀನಿ, ಕೊನೆ ತನಕ ನೋಡಿ ವಿಡಿಯೋನ, ಯಾವ ಥರ ಹೂ ಪ್ರಸಾದ ಕೊಟ್ಟರು ಅಂತ. ಎಷ್ಟು ಖುಷಿಯಾಗುತ್ತೆ ಅಲ್ವಾ ಈ ಥರ ಹೂ ಪ್ರಸಾದದೊಂದಿಗೆ ಆಶೀರ್ವಾದ ಮಾಡಿದರೆ. ದೇವರಿಗೂ ನಾವು ಹೇಳೋದು ಪ್ರತಿಯೊಂದು ಮಾತೂ ಅವರು ಕೇಳಿಸ್ಕೋತಾರೆ. ನಮ್ಮ ಕಷ್ಟಕ್ಕೆ ಒಂದೊಳ್ಳೆ ದಾರಿ ತೋರಿಸ್ತಾರೆ, ನಮ್ಮ ಜೊತೆಗಿದ್ದಾರೆ ಸದಾ ಅನ್ನೋ ಒಂದು ಖುಷಿ. ನಾವು ಮಾಡಿರೋ ಪೂಜೆ ಅವರಿಗೆ ತೃಪ್ತಿ ಆಗಿದೆ. ಹೆದರಬೇಡಿ, ನಾನಿದ್ದೀನಿ, ನೀವು ಮಾಡಿರೋ ಪೂಜೆ ನನಗೆ ಇಷ್ಟ ಆಯಿತು ನೋಡಿ ಅಂತ ಮನುಷ್ಯರು ಆದರೆ ಯಾವುದಾದ್ರೂ ರೂಪದಲ್ಲಿ ತೋರಿಸ್ತಾರೆ. ಆದರೆ ದೇವರು ಹೂವಿನ ಮುಖಾಂತರ, ಅವರು ಬೇರೆ ಒಬ್ಬರು ಮುಖಾಂತರ ನಮಗೆ ತೋರಿಸ್ತಾರೆ. ಅದೇ ರೀತಿ ಇವತ್ತು ಬಜರಂಗಿ ನನಗೆ ತೋರಿಸ್ಕೊಟ್ರು. ನಂಬಿಕೆಯಿಂದ, ಶ್ರದ್ಧೆ, ಭಕ್ತಿಯಿಂದ ಪೂಜೆ ಮಾಡಿದರೆ ಖಂಡಿತವಾಗ್ಲೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಲ್ವಾ. ಯಾವುದಾದ್ರೂ ಕೆಲಸ ಆಗಲಿ, ನಾವು ಕಷ್ಟಪಟ್ಟರೆ ಅಲ್ವಾ ಪ್ರತಿಫಲ ಸಿಗೋದು. ಹಂಗಾಗಿ ಒಂದು ಸರಿ ಈ ಪೂಜೆನ ಮಾಡಲೇಬೇಕು. ನನಗೆ ತುಂಬ ಕಷ್ಟನಪ್ಪ, ಯಾವ ಕೆಲಸನೂ ಆಗ್ತಾಯಿಲ್ಲ, ಏನು ಮಾಡೋದು, ಎಲ್ಲಿ ಕೇಳಿ ಬಂದ್ರೂ ಆಗ್ತಾಯಿಲ್ಲ ಕೆಲಸ ಅನ್ನೋರು ದಯವಿಟ್ಟು ಈ ಪೂಜೆನ ಮಾಡಿ. ತುಂಬ ಅಂದರೆ ತುಂಬ ಸಕ್ಸಸ್ ಆಗುತ್ತೆ. ಒಳ್ಳೆ ಜೀವನ ಸಿಗುತ್ತೆ, ಒಳ್ಳೆ ಜೀವನ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಎಲ್ಲ ಕೆಲಸನೂ ಆಗಿ ಜೀವನ ಆರಾಮಾಗಿ ನೆಮ್ಮದಿಯಿಂದ ನಡೆಸ್ಬೋದು ಅನ್ನೋ ನಂಬಿಕೆ ನನಗಾದ ಅನುಭವ. ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ, ಹೂ ಪ್ರಸಾದ ಯಾವ ರೀತಿ ಕೊಟ್ಟಿದ್ದಾರೆ ಬಜರಂಗಿ. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡಿ. ಕೊನೆಯದಲ್ಲಿ ಹೂ ಕೊಟ್ಟಿದ್ದಾರೆ. ಇದೀನಿ ಮಗಳೇ, ನಾನು ನಿನ್ನ ಜೊತೆಗೆ, ನಿನ್ನ ಪೂಜೆ ಎಲ್ಲ ನನಗೆ ಮುಟ್ಟಿದೆ ಅಂತ ಆಶೀರ್ವಾದ ಮಾಡಿದ್ರು. ನನಗೆ ತುಂಬ ಖುಷಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಸಿಗಾಗಿ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ.